ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ 13/9/2025 SSLC ಕೋರ್ ವಿಷಯ ವಿಜ್ಞಾನದಲ್ಲಿ ನಡೆದಿರ್ತಕ್ಕಂಥ ಅರ್ಧ ವಾರ್ಷಿಕ ಪರೀಕ್ಷೆ ಕೀ ಉತ್ತರಗಳನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ನೋಡುವ, ಫಸ್ಟ್ ಏನೆಲ್ಲ ನೀವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿತ್ತು, ಕೀ ಉತ್ತರಗಳು ಸರಿ ಇತ್ತು ಅನ್ನೋದನ್ನು. ಫಸ್ಟ್ ಇತ್ತು, ವಿದ್ಯುತ್ ಪ್ರವಾಹವಿರುವ ಸೊಲೆನೈಡ್ನೊಳಗೆ ಕಾಂತೀಯ ಬಲರೇಖೆಗಳು ಸಮಾಂತರ ರೇಖೆಗಳಾಗಿರ್ತವೆ. ಆದ್ದರಿಂದ ಸೊಲೆನೈಡ್ನೊಳಗೆ ಕಾಂತಕ್ಷೇತ್ರ ಹೇಗೆ ಇರ್ತದೆ ಅಂತ ಕೇಳಿದರು. ಆಪ್ಷನ್ ಇದೆ, ಒಂದೇ ಸಮನಾಗಿರ್ತದೆ ಅನ್ನೋದು ಸರಿ ಇದೆ. ಎರಡನೇ ಪ್ರಶ್ನೆ, ಒಂದು ವಾಹಕದ ಮೂಲಕ 2 ಸೆಕೆಂಡುಗಳ ಕಾಲ ಹರಿತಕ್ಕಂಥ ವಿದ್ಯುತ್ ಪ್ರವಾಹ ಜೆ ಜೂಲ್ನಷ್ಟು ಉಷ್ಣವನ್ನು ಉತ್ಪಾದಿಸ್ತದೆ. ಹಾಗಾದರೆ ಅದೇ ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ದ್ವಿಗುಣಗೊಂಡರೆ 1/2 ಸೆಕೆಂಡಿನಲ್ಲಿ ಉತ್ಪತ್ತಿಯಾಗುವ ಉಷ್ಣದ ಪ್ರಮಾಣ ಎಷ್ಟು ಅಂತ ಕೇಳಿದರು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಜೆ ಅನ್ನೋದು ಸರಿ ಇದೆ. ನೆಕ್ಸ್ಟ್ ಕ್ವಶನ್, ವಿದ್ಯುತ್ ಮಂಡಲದಲ್ಲಿ ರೋಧ ಬದಲಾಯಿಸಲು ಉಪಯೋಗಿಸುವ ಸಾಧನ ಕೇಳಿದರು. ರಿಯೋಸ್ಟಾಟ್ ಅನ್ನೋದು ಸರಿ ಇದೆ. ಇನ್ನು 4, ದಂಡಕಾಂತದ ಬಳಿ ತಂದ ದಿಕ್ಸೂಚಿ ಏಕೆ ವಿಚಲನೆಗೊಳ್ಳುತ್ತದೆ ಅಂತ ಕೇಳಿದರು. ಸೊ ಏನಪ್ಪ ಅಂದರೆ ಅಲ್ಲಿ ಕಾಂತಕ್ಷೇತ್ರ ಹರಡಿಕೊಂಡಿರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಮಂಡಲದಲ್ಲಿ ಹರಿತಕ್ಕಂಥ ವಿದ್ಯುತ್ ಪ್ರವಾಹ ತೋರಿಸುವ ಚಿತ್ರವೊಂದನ್ನು ನೀಡಲಾಗಿದೆ. I2, I4, I3, 12 ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಯಾವುದು ರೋಧಕ ಹೆಚ್ಚಾಗಿದೆ ಅಂತ ಕೇಳಿದರು. ಸೊ ಅದನ್ನು ಕೂಡ ನೀವು ಬರಿಬಹುದಿತ್ತು. ಇನ್ನು 2 ಮಾರ್ಕ್ಸ್ ಕ್ವಶನಲ್ಲಿ ಒಂದು ದಂಡಕಾಂತ ಕೊಟ್ಟಿದ್ದಾರೆ. ಅಲ್ಲಿ ಎ ಮತ್ತು ಬಿಗಳನ್ನು ಗುರುತಿಸಿದ್ದಾರೆ. ಕಾಂತಕ್ಷೇತ್ರ ಎಲ್ಲಿ ಕಡಿಮೆ ಇರ್ತದೆ ಅಂತ ಹೇಳಿದರು. ಸೊ ಕಾಂತಕ್ಷೇತ್ರ ಏನಾಗಿರ್ತದಪ್ಪ ಅಂದರೆ ಬಿದಲ್ಲಿ ಕಡಿಮೆ ಇರ್ತದೆ. ಏಕೆಂದರೆ ಎ ಅಂತಕ್ಕಂಥದ್ದು ಬಿಂದು, ಕಾಂತಕ್ಷೇತ್ರ ತನ್ನ ತುದಿಗಳಲ್ಲಿ ಧ್ರುವಗಳಲ್ಲಿ ಹೆಚ್ಚಿನ ಪ್ರಬಲತೆಯನ್ನು ಹೊಂದಿರೋದ್ರಿಂದ ನಾವು ಬಿ ಬಿಂದುವಿನಲ್ಲಿ ಕಡಿಮೆ ಕಾಂತಕ್ಷೇತ್ರದ ಪ್ರಭಾವ ಇದೆ ಅಂತ ಹೇಳಿದರೆ ಉತ್ತರ ನಮ್ಮದು ಕರೆಕ್ಟ್ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ ಫ್ರೆಂಡ್ಸ್. ಏನಿದೆ ಅಂತಂದರೆ ಜೂಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಬೇಕು. ಅದರಲ್ಲಿ 1 ಓಮನ್ನು ಸಹಿತ ವ್ಯಾಖ್ಯೆಯನ್ನು ಕೊಡಬೇಕು. ಜೂಲ್ ನಿಯಮ ಏನು ಹೇಳುತ್ತದಪ್ಪ ಅಂತಂದರೆ ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ H, ಅದರಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ I2, ವಾಹಕದ ರೋಧಕ್ಕೆ R, ವಿದ್ಯುತ್ ಪ್ರವಾಹ ಹರಿಯುವ ಸಮಯಕ್ಕೆ T ನೇರ ಅನುಪಾತದಲ್ಲಿ ಇರ್ತದೆ. ಅದರ ಗಣಿತೀಯ ರೂಪ ಹೇಗೆ ಬರಿಬಹುದು ಅಂದರೆ H=I²T ಅಂತ ಬರೆದ್ರೆ ಉತ್ತರ ಸರಿ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ, ಓಮ್ನ ನಿಯಮವನ್ನು ಬರಿಬೇಕು. 1 ಓಮ್ಗೆ ವ್ಯಾಖ್ಯೆಯನ್ನು ಕೊಡಬೇಕು ಅಂತ ಕೇಳಿದರು. ಓಮ್ನ ನಿಯಮ ಏನು ಹೇಳ್ತದೆ ಅಂತಂದರೆ, ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರಲ್ಲಿ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಇದನ್ನು ನಾವು ಸೂತ್ರದಲ್ಲಿ ಹೇಗೆ ಬರಿತೀವಿ? Ph=IR ಅಂತ ಬರಿತೀವಿ. ಇನ್ನು 1 ಓಮ್ ಅಂದರೆ ಏನು ಬರಿಬೇಕಂದ್ರೆ, ಯಾವುದೇ ವಾಹಕದ 2 ತುದಿಗಳ ನಡುವಿನ ವಿಭವಾಂತರ 1 ವೋಲ್ಟ್ ಆಗಿದ್ದು ಅದರ ಮೂಲಕ 1 ವೋಲ್ಟ್ ವಿದ್ಯುತ್ ಪ್ರವಾಹ ಹರಿದಾಗ ಆ ವಾಹಕದ ರೋಧ R 1 ಓಮ್ ಆಗಿರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಸರಣಿ ಕ್ರಮದಲ್ಲಿ R1, R2, R3ಗಳಿದ್ದಾವೆ. ಅಲ್ಲಿ ಬ್ಯಾಟರಿ, ಸ್ವಿಚ್ ಮತ್ತು ಮಂಡಲದಲ್ಲಿನ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಅಳೆಯುವ ಉಪಕರಣಗಳನ್ನೊಳಗೊಂಡಂತೆ ಒಂದು ಸರಳ ವಿದ್ಯುತ್ ರೇಖಾಮಂಡಲದ ರೇಖಾಚಿತ್ರ ಬರೀಬೇಕಿತ್ತು. ಇಟ್ಸ್ ಅ ವೆರಿ ಈಸಿ, ನೀವು ಅದನ್ನು ಬರೆದಿರ್ಬೋದು. ಇನ್ನು ಬಲಗೈ ಹೆಬ್ಬೆರಳಿನ ನಿಯಮವನ್ನು ಬರಿಬೇಕು. ಜೊತೆಗೆ ಕಾಂತೀಯ ಬಲರೇಖೆಗಳ 4 ಲಕ್ಷಣಗಳನ್ನು ಬರಿಬೇಕು. ಇಲ್ಲಿ ಬಲಗೈ ಹೆಬ್ಬೆರಳ ನಿಯಮ ಏನು ಹೇಳ್ತದೆ ಅಂದರೆ, ನಾವು ವಿದ್ಯುತ್ ಪ್ರವಾಹವಿರುವ ನೇರ ವಾಹಕವನ್ನು ನಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕಿಗೆ ಸೂಚಿಸಿದಾಗ ನಮ್ಮ ಕಡೆ ಬೆರಳುಗಳು ವೃತ್ತಾಕಾರದ ಕಾಂತಕ್ಷೇತ್ರದ ರೇಖೆಗಳ ದಿಕ್ಕನ್ನು ಸೂಚಿಸ್ತದೆ. ಇದನ್ನೇ ನಾವು ಬಲಗೈ ಹೆಬ್ಬೆರಳಿನ ನಿಯಮ ಅಂತ ಕರಿತೀವಿ. ಹಾಗಾದರೆ ಬಲಗೈ ಕಾಂತೀಯ ಬಲರೇಖೆಗಳ ಲಕ್ಷಣಗಳೇನಪ್ಪ ಅಂದರೆ, ದಿಕ್ಸೂಚಿ ಸೂಜಿಯ ತುದಿಗಳು ಸರಿಸುಮಾರಾಗಿ ಉತ್ತರ ದಕ್ಷಿಣ ಧ್ರುವವಾಗಿ ನಿಲ್ತವೆ. ಸಜಾತಿ ಧ್ರುವ ವಿಕರ್ಷಣೆ, ವಿಜಾತಿ ಧ್ರುವ ಆಕರ್ಷಣೆ. ಆಮೇಲೆ ಕಾಂತೀಯ ಬಲರೇಖೆಗಳು ಆವೃತ್ತಿ ಜಾಲವನ್ನು ಹೊಂದಿದ್ದಾವೆ. ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು ಫ್ಲೆಮಿಂಗನ ಎಡಗೈ ನಿಯಮ ಕೇಳಿದ್ದಾರೆ. ನೋಡಿ, ನಮ್ಮ ಎಡಗೈ ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದುಕೊಂಡಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸೋದು. ಇದೇನೇ ನಾವು ಫ್ಲೆಮಿಂಗನ ಎಡಗೈ ನಿಯಮ ಅಂತ ಹೇಳೋದು. ಇನ್ನೊಂದು ಲೆಕ್ಕ ಇದೆ. ಸೊ ಲೆಕ್ಕದಲ್ಲಿ ವಿದ್ಯುದಾವೇಶ ಕಂಡುಹಿಡಬೇಕು. ಉತ್ತರ 300 ಕೂಲಾಂಬ್ ಬರಬೇಕು. ವಿಭವಾಂತರ ಕಂಡುಹಿಡಲಿಕ್ಕೆ ಕೇಳಿದರು, 2 ವೋಲ್ಟ್ ಬರಬೇಕು. ಆಮೇಲೆ ಸೆಕೆಂಡ್ ಆಪ್ಷನಲ್ಲಿ ಕೆಲಸ ಕಂಡುಹಿಡಬೇಕಾಗಿತ್ತು, 81 ಜೂಲ್ ಅನ್ನೋದು ರೈಟ್ ಆನ್ಸರ್. ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕಿತ್ತು, 1 ಆಂಪಿಯರ್ ಅಂತಕ್ಕಂಥದ್ದು ಯಾರು ಬರೆದಿದ್ದೀರಿ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನು ನೆಕ್ಸ್ಟ್ ಬರ್ತೀನಿ, ಓವರ್ಲೋಡ್ ಅಂದರೆ ಏನು ನೋಡಿ. ಒಂದು ವಿದ್ಯುತ್ ಮಂಡಲದಲ್ಲಿ ಅತಿಯಾದ ವಿದ್ಯುತ್ ಪ್ರವಾಹ ಹರಿಯುವುದಕ್ಕೇನೆ ನಾವು ಓವರ್ಲೋಡ್ ಅಂತಾನೆ ಕರೆಯೋದು. ಈ
ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಒಂದಕ್ಕೊಂದು ಸಂಪರ್ಕಕ್ಕೆ ಬರ್ತದೆ, ಸರಬರಾಜುಗ ವೋಲ್ಟೇಜ್ನಲ್ಲಿ ಅಧಿಕ ವೋಲ್ಟೇಜ್ ಪ್ರಮಾಣ ಇರ್ತದೆ, ಅಥವಾ ಹಲವಾರು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಿರೋದ್ರಿಂದ ಅಂತಲೂ ಕೂಡ ಬರೆದ್ರೆ ಸೈಟ್. ಇನ್ನು ಭೂ ಸಂಪರ್ಕ ತಂತಿಯ ಕಾರ್ಯ ಇಟ್ಸ್ ಅ ವೆರಿ ಈಸಿ, ಅದು ವಿದ್ಯುತ್ ಆಘಾತವನ್ನು ತಡೀತದ ಅಂತ ಬರೆದ್ರೆ ಸಾಕು. ಇನ್ನು ವಿದ್ಯುತ್ ಸಾಮರ್ಥ್ಯ ಕೇಳಿದ್ದಾರೆ. ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ಮತ್ತು ಕ್ಷೀಣಿಸುವ ದರವನ್ನು ನಾವು ವಿದ್ಯುತ್ನ ಸಾಮರ್ಥ್ಯ ಅಂತ ಕರಿತೀವಿ. ಆದರೆ SI ಏಕಮಾನ ವ್ಯಾಟ್ ಇದೆ. 3 ಸೂತ್ರಗಳನ್ನು ಕೇಳಿದರು. P = VI, P = I²R, P = V²R ಅಂತ ಬರೀತದೆ. ಇನ್ನು ಫ್ಯೂಸ್ ಏನು ಮಾಡ್ತದೆ ಅಂದರೆ ಗೊತ್ತಿದೆಲ್ಲ, ವಿದ್ಯುತ್ ಮಂಡಲದಲ್ಲಿ ಅದು ಏನು ಮಾಡ್ತದಪ್ಪ ಅಂದರೆ ರಿಸ್ವ ಮಂಡಲ, ಇಟ್ ಮೀನ್ಸ್ ಶಾರ್ಟ್ ಸರ್ಕ್ಯೂಟ್ ಆಗದೆ ಹಾಗೆ ಅದನ್ನು ಏನು ಮಾಡ್ತದಪ್ಪ ಅಂದರೆ ತಡೀತದ ಫ್ಯೂಸ್ ಇದು. ಇನ್ನು ರಸಾಯನಶಾಸ್ತ್ರದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. 13ನೇ ಪ್ರಶ್ನೆಗೆ ಆಪ್ಷನ್ ಸಿ ಇದೆ. ವಿದ್ಯುತ್ ವಿಭಜನೆಯಿಂದ ಕಾರ್ಬನ್ ಮೊಳೆಯ ಮೇಲೆ ತಾಮ್ರದ ಪದರ ಪಡೆಯುವುದು ಸರಿಯಾದ ಉತ್ತರ. 14ನೇ ಪ್ರಶ್ನೆ ಆಪ್ಷನ್ ಸಿ, ಸೋಡಿಯಂ ಹೈಡ್ರಾಕ್ಸೈಡನ್ನು ಸೇರಿಸಬೇಕು. 15ನೇ ಉತ್ತರ, ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿನ ಆಮ್ಲ ಮೆಥನೋಯಿಕ್ ಆಮ್ಲ ಅಂತ ಬರೆದ್ರೆ ಸಾಕು. 16ರಲ್ಲಿ ತುಕ್ಕು ಹಿಡುವಿಕೆಯನ್ನು ನಿಯಂತ್ರಿಸುವ ಕ್ರಮಗಳನ್ನು ಕೇಳಿದ್ದಾರೆ. ಅಲ್ಲಿ ಏನು ಬರಿಬಹುದಪ್ಪ ಅಂತಂದರೆ ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಹಚ್ಚೋದು, ಗ್ಯಾಲ್ವನೀಕರಣ, ಕ್ರೋಮಿಯಂನ ಲೇಪನ. ಸೊ ಇಷ್ಟು ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಸರಳವಾಗಿರ್ತಕ್ಕಂಥ ನಿಮಗೆ ಉತ್ತರಗಳನ್ನ ಕೊಟ್ಟಿದ್ದೆ. ಸೊ ಭಾಳ ಪ್ರಶ್ನೆ ಪತ್ರಿಕೆ ಈಸಿ ಇತ್ತು. ಇನ್ನು ಇಂಗ್ಲೀಷ್ಗೆ ಬರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಗಳನ್ನು ಸಹಿತ ಕೊಡ್ತೀವಿ. ಇನ್ನು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಲಿಕ್ಕೆ ಸಹಾಯಕವಾಗಿರ್ತಕ್ಕಂಥ ಅಂಶಗಳು ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದಲ್ಲಿ ಬದಲಾವಣೆ. ಇಷ್ಟು ಪಾಯಿಂಟ್ಸ್ಗಳನ್ನು ಬರಲೇಬೇಕಿತ್ತು. ಇನ್ನು ಭಾಳ ಈಸಿ ಇತ್ತು. ನೀರಿನ ವಿದ್ಯುತ್ ವಿಭಜನೆ ಉಪಕರಣಗಳ ಚಿತ್ರ, ಸಾರರಿಕ್ತ ಸಲ್ಫುರಿಕ್ ಆಮ್ಲದಲ್ಲಿ ಸತುವಿನ ಚೂರುಗಳ ವರ್ತನೆ ಚಿತ್ರ ಕೂಡ ನಿಮಗೆ ಕೇಳಿದರು. ಇನ್ನು ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆ ನೋಡಿ, ಅದು ಕೊಡಿದ್ರು ಉಷ್ಣ ವಿಭಜನೆ ಕ್ರಿಯೆ ಅಂತ ಅದಕ್ಕೆ ಕಾರಣ ಬರಬೇಕು. ಇನ್ನು ರಾಸಾಯನಿಕ ಸಮೀಕರಣಗಳಲ್ಲಿ ಈ ತಾಮ್ರದ ಪುಡಿ ಏನು ಮಾಡ್ತದಪ್ಪ ಅಂತಂದ್ರೆ ಕಪ್ಪಾಗ್ತದೆ, ಅದನ್ನು 2Cu + O2 = 2Cu ಅಂತ ಬರಬೇಕು. ಇನ್ನು ಕಪ್ಪು ತಾಮ್ರದ ಪುಡಿ ಅಂದಾಗ CuO + H2 ಇಟ್ ಗಿವ್ಸ್ ಟು Cu + H2 ಅಂತ ಬರೀಬೇಕು. ಇನ್ನು ಹೈಡ್ರೋಜನನ್ನು ಏಕೆ ಕ್ರಿಯಾಶೀಲ ಧಾತು ಅಂತ ಕರೀತಾರೆ ಅಂತ ಕೇಳಿದರು, ಅದು ಸಾರರಿಕ್ತ ಆಮ್ಲಗಳೊಂದಿಗೆ ಹೈಡ್ರೋಜನನ್ನು ಸ್ಥಳಾಂತರ ಮಾಡ್ತದೆ. ಇನ್ನು ಚಲುವೆ ಪುಡಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಸೋಡಿಯಂ ಕಾರ್ಬೋನೇಟ್ನ ಒಂದೊಂದು ಅನುಸೂತ್ರ ಮತ್ತು ಉಪಯೋಗಗಳನ್ನು ಕೇಳಿದರು. ಸೊ ಚಲುವೆ ಪುಡಿಯ ಸೂತ್ರ CaOCl2, ಉಪಯೋಗ ನೀರಿನ ಶುದ್ಧೀಕರಣ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೂತ್ರ CaSO4.12H2O, ಮುರಿದ ಮೂಳೆಗಳನ್ನು ಸರಿಪಡಿಸಲಿಕ್ಕೆ. ಸೋಡಿಯಂ ಕಾರ್ಬೋನೇಟ್ Na2CO3, ಅದನ್ನು ಗಾಜು, ಸಾಬೂನು, ಕಾಗದದ ಉದ್ಯಮದ ಕೈಗಾರಿಕೆಯಲ್ಲಿ ಬಳಸ್ತೀವಿ. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಭಾಳ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಆಲ್ರೆಡಿ ನಾವು ಎಲ್ಲವನ್ನು ಕೂಡ ಹಾಕಿದ್ದೀವಿ. ಸೊ ಯಾರೆಲ್ಲ ಅವುಗಳನ್ನು ನೋಡಿದ್ದೀರಿ ಅವ್ರಿಗೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ಬರ್ತವೆ. ಇನ್ನು ಇಂಗ್ಲೀಷ್ನಲ್ಲಿನೂ ಕೂಡ ನಾನು ಬೇಗನೆ ಮತ್ತೆಷ್ಟು ವಿಡಿಯೋಗಳು ನಿಮ್ಮ ಜೊತೆಗೆ ಹಂಚಿಕೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದೀರಿ. ಒಂದು ಕೆಲಸ ಮಾಡಬೇಕು, ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಗೆಳೆಯರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನಿಮ್ಮ ಹೆಚ್ಚು ಲೈಕ್, ನಿಮ್ಮ ಹೆಚ್ಚು ಶೇರ್ ಬಂದರೆ ನಾನು ಖಂಡಿತವಾಗಿ ಏನು ಮಾಡ್ತೀನಪ್ಪ ಅಂತಂದರೆ ಮತ್ತೆ ಇಂಗ್ಲೀಷ್ನಲ್ಲಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ಲಾಸ್ಟ್ ಕ್ವಶನ್ ಇತ್ತು, ಜಠರ ರಸ ಮತ್ತು ಕೊರಳಿನ ರಸಗಳ ಕಾರ್ಯ. ಅದನ್ನು ಕೂಡ ನೀವು ಈಸಿಯಾಗಿ ಏನು ಮಾಡ್ಬೋದಿತ್ತು, ಬರಿಬೋದಿತ್ತು. ಇನ್ನು ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ ಕೇಳಿದರು. ಅಡ್ರಿನಲಿನ್ ಬಗ್ಗೆ ಕೇಳಿದರು. ಆಮೇಲೆ ನರಮಂಡಲದ ಘಟಕಗಳನ್ನು ಕೂಡ ನಿಮ್ಗೆ ಏನು ಮಾಡಿದ್ರಪ್ಪ ಅಂದರೆ ಕೇಳಿದರು. ಓಕೆನಾ? ಸೊ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.